ಆಳಂದ ಮತಗಳ್ಳತನ, ಹೈಡ್ರೋಜನ್ ಬಾಂಬ್ ಸಿಡಿಸಿದ ರಾಹುಲ್ ಗಾಂಧಿ, ಪ್ರಜಾತಂತ್ರವನ್ನ ಹೈಜಾಕ್ ಮಾಡಿದ ಬಿಜೆಪಿ ಹಾಗೂ ಚುನಾವಣಾ ಆಯೋಗ. ಆಳಂದದಲ್ಲಿ 6,018 ಜನರ ಹೆಸರನ್ನ ಡಿಲೀಟ್ ಮಾಡಲಾಗಿದೆ. ಮತದಾರರ ಪಟ್ಟಿಯಿಂದ ಕೈಬಿಡಲಾದಂತಹ ಮತದಾರರನ್ನ ವೇದಿಕೆ ಮೇಲೆ ಪರಿಚಯಿಸಿದ್ದಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತದ ಪ್ರಜಾತಂತ್ರ ವ್ಯವಸ್ಥೆಯನ್ನ ಬಿಜೆಪಿ ಹಾಗೂ ಚುನಾವಣಾ ಆಯೋಗ ಒಟ್ಟಿಗೆ ಸೇರ್ಕೊಂಡು ಹೈಜಾಕ್ ಮಾಡದಂತೆ ಕಾಣಿಸ್ತಾ ಇದೆ. ಈ ಹಿಂದೆ ಮಹದೇವಪುರದಲ್ಲಿ ಮತಗಳ್ಳತನ ನಡೆದಿರೋ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದಂತ ರಾಹುಲ್ ಗಾಂಧಿ ಈಗ ಆಳಂದ ಕ್ಷೇತ್ರದಲ್ಲೂ ಮತಗಳ್ಳತನ ನಡೆದಿದೆ ಅಂತ ದಾಖಲೆ ಸಮೇತ ಆರೋಪ ಮಾಡಿದ್ದಾರೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಮತಗಳ್ಳತನದ ಆರೋಪವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ. ಮತಗಳ್ಳತನ ಆರೋಪಕ್ಕೆ ಸಂಬಂಧಿಸಿದಂತೆ ಇಂದು ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿಯಲ್ಲಿ ಹೈಡ್ರೋಜನ್ ಬಾಂಬ್ ಪತ್ರಿಕಾಗೋಷ್ಠಿಯನ್ನೇ ರಾಹುಲ್ ಗಾಂಧಿ ನಡೆಸಿದಂತೆ ಭಾಸವಾಗಿದೆ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮತದಾರರ ಪಟ್ಟಿಯಿಂದ ಕೈಬಿಡಲಾದಂತಹ ಮತದಾರರನ್ನ ವೇದಿಕೆ ಮೇಲೆ ಪರಿಚಯಿಸಿದ್ದಾರೆ. ಮೊದಲು ಗೋದಾಬಾಯಿ ಅನ್ನೋ ಮಹಿಳೆಯ ಹೇಳಿಕೆಯ ವಿಡಿಯೋ ಪ್ರದರ್ಶಿಸಿದ ರಾಹುಲ್ ಗಾಂಧಿ ಆನಂತರ ಮತದಾರರ ಪಟ್ಟಿಯಿಂದ ಕೈಬಿಡಲಾದ ವ್ಯಕ್ತಿ ಮತ್ತು ಓರ್ವ ಯುವತಿಯನ್ನ ನೇರವಾಗಿ ಪರಿಚಯ ಮಾಡ್ತಾರೆ. ವೇದಿಕೆಯಲ್ಲಿ ಮಾತನಾಡಿದ ಆಳಂದದ ವ್ಯಕ್ತಿ, ನನ್ನ ಹೆಸರನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾದ ಸಂಗತಿ ನನಗೆ ತಡವಾಗಿ ಗೊತ್ತಾಯ್ತು. ಆಮೇಲೆ ಈ ಕುರಿತು ದೂರು ದಾಖಲಿಸಿದ ಬಳಿಕವೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂತ ಆರೋಪಿಸಿದ್ರು. ಕನ್ನಡದಲ್ಲಿ ಮಾತನಾಡಿದ ಈ ವ್ಯಕ್ತಿ ಹೇಳಿದ್ದನ್ನ ಆಳಂದ ಶಾಸಕ BR ಪಾಟೀಲ್ ಅವರು ಹಿಂದಿ ಭಾಷೆಗೆ ಭಾಷಾಂತರ ಮಾಡ್ತಾರೆ. ನನ್ನ ಹೆಸರು ಸೂರ್ಯಕಾಂತ್ ಗೋವಿನ. ನಾನು ಸರ್ಸಂಬ ಗ್ರಾಮದಲ್ಲಿ ನನಗೆ ನಾಲೆಜ್ ಇಲ್ಲದೆ ನನ್ನ ಹೆಸರು ಮೇಲೆ 9 ಜನರ ಲಿಸ್ಟನ್ನು ಡಿಲೀಟ್ ಮಾಡಿದ್ದಾರೆ. ಅದು ಯಾಕಂತ ಇವರು ನನಗೆ ಬಂದು ಕೇಳಿದರು, ನಮ್ಮ ಹೆಸರು ನೀವು ಯಾಕೆ ಡಿಲೀಟ್ ಮಾಡಿದ್ರಿ ಅಂತ. ಅದಕ್ಕೆ ನಾನು ನಮ್ಮ ಸಾಹೇಬ್ರಿಗೆ ಹೇಳಿದೆ, ನಾನು ಡಿಲೀಟ್ ಯಾರಿಗೂ ಮಾಡಿಲ್ಲ, ಅಪ್ಲಿಕೇಶನ್ ಕೊಟ್ಟಿಲ್ಲ, ಆದರೂ ಡಿಲೀಟ್ ಆಗಿದೆ, ಅದು ನೋಡ್ರಿ ಅಂತ. ಹಾಗಾಗಿ ತಹಶೀಲ್ದಾರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಮತ್ತು ಕಮಿಷನರ್ ಇದು ನಮ್ಮ ಜಿಲ್ಲಾ ಎಲೆಕ್ಷನ್ ಒಂದು ಇದಕ್ಕೆ ಕಂಪ್ಲೇಂಟ್ ಕೊಟ್ವಿ. ನನ್ನ ಹೆಸರ ಮೇಲೆ 12 ಜನರದು ಡಿಲೀಟ್ ಮಾಡಿದ್ದು ನಿಜ ಇಲ್ಲ. थोड़ा ट्रांसलेट कर लीजिए. मेरे नाम पे 12 लोगों का नाम डिलीट किया गया है. हालांकि मुझे मालूम नहीं, मैं कभी किसी को मैसेज भेजा भी नहीं, मैं बुलाया भी नहीं. ये बबीता आके पूछने से पता चला कि मैंने मेरे फोन से ऐसा मैसेज किया, लेकिन असल में मैंने किसी को भी मैसेज नहीं किया. ಆ ಬಳಿಕ ಮಾತನಾಡಿದ ರಾಹುಲ್ ಗಾಂಧಿ ಈ ಚುನಾವಣಾ ಅಕ್ರಮಗಳ ವಿರುದ್ಧ ಕಿಡಿಕಾಡಿದ್ರು. ಕರ್ನಾಟಕದ ಕಲಬುರ್ಗಿಯ ಆಳಂದದಲ್ಲಿ 6,000 ಮತಗಳನ್ನ ಅಳಿಸೋ ಯತ್ನ ನಡೆದಿದೆ ಅಂತ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪುರಾವೆ ಸಹಿತ ವಿವರಿಸಿದ್ದಾರೆ. ಈ ಸಂಪೂರ್ಣ ವಿವರ ನೀಡಿರುವ ರಾಹುಲ್ ಗಾಂಧಿ ಮುಖ್ಯ ಚುನಾವಣಾ ಆಯುಕ್ತರ ಮೇಲೆ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಜ್ಞಾನೇಶ್ ಕುಮಾರ್ ಅವರು ಭಾರತದ ಪ್ರಜಾತಂತ್ರವನ್ನ ಹಾಳುಗೆಡವಿದವರನ್ನ ರಕ್ಷಿಸುತ್ತಿದ್ದಾರೆ. ಚುನಾವಣೆ ವೇಳೆ ಮತ್ತು ಚುನಾವಣೆ ನಂತರ ಕೆಲವರು ವ್ಯವಸ್ಥಿತವಾಗಿ ಭಾರತದ ಲಕ್ಷಾಂತರ ಮತದಾರರನ್ನ ಗುರಿಯಾಗಿಸಿಕೊಂಡು ಅವರ ಹೆಸರನ್ನ ಮತದಾರರ ಪಟ್ಟಿಯಿಂದ ಅಳಿಸಾಕಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಆಳಂದದಲ್ಲಿ ನಡೆದಿರುವಂತಹ ಮತಗಳ್ಳತನ ಸಿಕ್ಬಿದ್ದಿದ್ದು ಹೇಗೆ ಅಂತ ನೋಡೋದಾದ್ರೆ, ಆಳಂದದಲ್ಲಿ BLO ಅವರ ಸಂಬಂಧಿಯ ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿತ್ತು. ಈ ಬಗ್ಗೆ ಅವರು ದೂರನ್ನ ದಾಖಲಿಸಿದ್ರು. ತನಿಖೆ ಶುರುವಾದಾಗ ಅವರ ಸಂಬಂಧಿಯ ಪಕ್ಕದ ಮನೆಯವರು ಅವರ ಹೆಸರನ್ನ ತೆಗೆಸಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಬಳಿಕ ಅಲ್ಲಿ ಹೋಗಿ ವಿಚಾರಿಸಿದಾಗ ನಾವು ಅರ್ಜಿಯನ್ನ ಕೊಟ್ಟಿಲ್ಲ, ಯಾರ ಹೆಸರನ್ನು ನಾವು ತೆಗೆಸಿಲ್ಲ ಅಂತ ಹೇಳಿದಾಗ ಕೆಲವು ವಿಚಾರಗಳು ಆಳಂದದಲ್ಲಿ ಮತಗಳ್ಳತನ ನಡೆದಿದೆ ಅನ್ನೋ ವಿಚಾರವನ್ನ ಮುನ್ನೆಲೆಗೆ ತರುತ್ತೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಒಬ್ಬರ ಹೆಸರನ್ನ ಬಳಸ್ಕೊಂಡು ಮತದಾರರ ಪಟ್ಟಿಯಿಂದ 12 ಜನ ಮತದಾರರ ಹೆಸರನ್ನ ಡಿಲೀಟ್ ಮಾಡಿರೋದು ತಿಳಿದು ಬಂದಿದೆ. ಆದ್ರೆ ಅವರು ನಾನು ಯಾವ ಅರ್ಜಿಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಇನ್ನು ನಿರ್ದಿಷ್ಟವಾಗಿ ವಿಪಕ್ಷಗಳಿಗೆ ಮತ ಹಾಕೋ ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರು, OBCಗಳನ್ನ ಗುರಿಯಾಗಿಸಲಾಗ್ತಾ ಇದೆ. ಇವೆಲ್ಲವೂ ಹಲವು ಬಾರಿ ನಮ್ಮ ಗಮನಕ್ಕೆ ಬಂದಿದೆ. ಆದ್ರೆ ಈಗ 100% ಪುರಾವೆ ಜೊತೆಗೆ ನಿಮಗೆ ಮಾಹಿತಿಯನ್ನ ಕೊಡ್ತಿದ್ದೇವೆ. ನಾನು ದೇಶವನ್ನ, ಸಂವಿಧಾನವನ್ನ, ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನ ಪ್ರೀತಿಸುವವನು, ಆದ್ರಿಂದ ಯಾವುದೇ ಪುರಾವೆ ಇಲ್ಲದೆ ನಾನು ಆರೋಪ ಮಾಡೋದಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಒಟ್ನಲ್ಲಿ ಆಳಂದದಲ್ಲಿ 6,018 ಜನರ ಹೆಸರುಗಳನ್ನ ಡಿಲೀಟ್ ಮಾಡಲಾಗಿದೆ. ಎಲ್ಲಾ ಹೆಸರುಗಳನ್ನ ಕರ್ನಾಟಕದ ಮೊಬೈಲ್ ಸಂಖ್ಯೆಯಿಂದಾನೇ ಡಿಲೀಟ್ ಮಾಡಿರೋದು. ಆದ್ರೆ ಎಲ್ಲೋ ಕುಳಿತು ಈ ಹೆಸರುಗಳನ್ನ ತೆಗೆಸಲಾಗಿದೆ. ಇವರ ಹೆಸರುಗಳನ್ನ ತೆಗೆಸೋಕೆ ಬಳಸಿದ ಮೊಬೈಲ್ ಸಂಖ್ಯೆ ಯಾವುದು, ಹಾಗಾದ್ರೆ OTP ಎಲ್ಲಿಗೆ ಬಂದಿದೆ, ಇದ್ಯಾವ ಮಾಹಿತಿಯೂ ಸಿಕ್ತಿಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ದೇಶದ ಹಲವು ಭಾಗಗಳಿಂದ ಆಳಂದದಲ್ಲಿರೋ ಮತದಾರರ ಹೆಸರನ್ನ ಅಳಿಸಾಕೋ ಅರ್ಜಿ ಸಲ್ಲಿಸಲಾಗಿದೆ. ಅದು ಪ್ರಮುಖವಾಗಿ ಕಾಂಗ್ರೆಸ್ನ ಮತ ಹಾಕೋರನ್ನೇ ಗುರಿಯಾಗಿಸಲಾಗಿದೆ. ನಕಲಿ ಖಾತೆಗಳನ್ನ ಸೃಷ್ಟಿಸಿ ಮತದಾರರ ಹೆಸರನ್ನ ಡಿಲೀಟ್ ಮಾಡೋ ಯತ್ನ ಸಹ ನಡೆದಿದೆ ಅಂತ ಹೇಳಿದ್ದಾರೆ. ಹಾಗೇನೆ ಮತದಾರರ ಹೆಸರನ್ನ ಅಳಿಸಾಕಿದ ಸಮಯವನ್ನು ಅದಕ್ಕಾಗಿ ತೆಗೆದುಕೊಂಡಿರೋ ಸಮಯದ ಬಗ್ಗೆಯೂ ಸಹ ರಾಹುಲ್ ಗಾಂಧಿ ವಿವರ ಕೊಟ್ಟಿದ್ದಾರೆ.
ಸೂರ್ಯಕಾಂತ್ ಹೆಸರನ್ನ ಬಳಸಿ 14 ನಿಮಿಷದಲ್ಲಿ 12 ಮತದಾರರನ್ನ ಡಿಲೀಟ್ ಮಾಡಲಾಗಿದೆ ಅನ್ನೋದಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇನ್ನು ವೇದಿಕೆಯಲ್ಲಿ ಆಳಂದ ಸೂರ್ಯಕಾಂತ್ ಗೋವಿಂದ್ ಅನ್ನೋರು ಮಾತನಾಡಿ, ನನ್ನ ಹೆಸರಲ್ಲಿ ನಕಲಿ ಖಾತೆ ಮೂಲಕ 9 ಜನ ಮತದಾರರ ಹೆಸರನ್ನ ಡಿಲೀಟ್ ಮಾಡಲಾಗಿದೆ. ನನ್ನ ಹೆಸರು ಡಿಲೀಟ್ ಮಾಡಿರೋದು ಯಾಕೆ ಅಂತ ಬಬಿತಾ ಅನ್ನೋರು ನನ್ನನ್ನು ಪ್ರಶ್ನಿಸಿದಾಗ ನಾನು ಅರ್ಜಿ ಸಲ್ಲಿಸಿಲ್ಲ ಅಂತ ಅವ್ರಿಗೆ ಹೇಳಿದೆ. ಈ ಬಗ್ಗೆ ತಹಶೀಲ್ದಾರರಿಗೆ ದೂರನ್ನು ಕೊಟ್ಟಿದ್ದೇವೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದು ಹೈಡ್ರೋಜನ್ ಬಾಂಬ್ ಅಲ್ಲ, ಹೈಡ್ರೋಜನ್ ಬಾಂಬ್ ಬರ್ಬೇಕಷ್ಟೇ. ಈ ದೇಶದ ಯುವಕರಿಗೆ ಚುನಾವಣೆಗಳಲ್ಲಿ ಹೇಗೆಲ್ಲ ಅಕ್ರಮ ನಡೀತಾ ಇದೆ ಅನ್ನೋದನ್ನ ತಿಳಿಸೋ ನಿಟ್ಟಿನಲ್ಲಿ ಇದು ಮತ್ತೊಂದು ಮೈಲಿಗಲ್ಲು ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಇನ್ನು ಕಳೆದ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಕರ್ನಾಟಕದ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಂತಹ ಮತಗಳ್ಳತನದ ಬಗ್ಗೆ ತಮ್ಮ ಸಂಶೋಧನಾ ವರದಿಯನ್ನು ಬಿಡುಗಡೆ ಮಾಡಿದ್ರು. ಆದರೆ ಬಿಜೆಪಿ ಮತ್ತು ಚುನಾವಣಾ ಆಯೋಗ ಈ ಆರೋಪಗಳನ್ನ ಸ್ಪಷ್ಟವಾಗಿ ನಿರಾಕರಿಸಿತು. ರಾಹುಲ್ ಗಾಂಧಿ ಮಾಹಿತಿ ಸತ್ಯಕ್ಕೆ ದೂರವಾಗಿದೆ ಅಂತ ಕಿಡಿಕಾರಿದ್ರು. ಈ ಕುರಿತು ಮಾತನಾಡಿದಂತ ಚುನಾವಣಾ ಮುಖ್ಯ ಅಧಿಕಾರಿ ಜ್ಞಾನೇಶ್ ಕುಮಾರ್ ಅವರು ಮತಗಳ್ಳತನ ಆರೋಪಗಳು ಆತ್ಮವಂಚನೆಗೆ ಸಾಕ್ಷಿ ಅಂತ ಗುಡುಗಿದ್ರು. ಅಫಿಡವಿಟ್ ಸಲ್ಲಿಸಿ, ಇಲ್ಲ ಅಂತಂದ್ರೆ ಕ್ಷಮೆ ಕೇಳಿ ಅಂತ ಹೇಳಿದ್ರು. ಈಗ ಕ್ಷಮೆಯನ್ನ ಯಾರು ಕೇಳಬೇಕು, ತನಿಖೆ ಯಾರ ವಿರುದ್ಧ ನಡಿಬೇಕಾಗಿದೆ ಅನ್ನೋದು ಮತ್ತೊಂದು ಯಕ್ಷ ಪ್ರಶ್ನೆ. ಇನ್ನು ರಾಹುಲ್ ಗಾಂಧಿ ಬಿಡುಗಡೆ ಮಾಡಿರುವ ಮಾಹಿತಿನ ಗಮನಿಸಿದ್ರೆ ಎಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಮತಗಳು ಸಿಗತ್ತೆ ಅನ್ನೋ ಅಂದಾಜು ಇರುವ ವಾರ್ಡ್ಗಳಲ್ಲೇ ಅತಿ ಹೆಚ್ಚು ಮತದಾರರ ಹೆಸರುಗಳು ಡಿಲೀಟ್ ಆಗಿದೆ. ಅಷ್ಟೇ ಅಲ್ಲ, ಕರ್ನಾಟಕದ ವಿವಿಧ ಲೋಕಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಮತಗಳ್ಳತನದ ಬಗ್ಗೆ ರಾಜ್ಯದ ಸಿಐಡಿ ಒಟ್ಟು 18 ಬಾರಿ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ. ಆದರೆ ಚುನಾವಣಾ ಆಯೋಗ ಯಾವುದೇ ಕ್ರಮವನ್ನ ಕೈಗೊಳ್ಳಿಲ್ಲ. ಕರ್ನಾಟಕದ ಸಿಐಡಿ ಮತದಾರರ ಡಿಲೀಟ್ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನು ನೀಡುವಂತೆಯೂ ಕೇಳ್ಕೊಂಡಿತ್ತು. ಚುನಾವಣಾ ಆಯೋಗ ಯಾವುದೇ ಮಾಹಿತಿನ ಕೊಡ್ತಿಲ್ಲ ಅನ್ನೋದು ಚುನಾವಣಾ ಆಯೋಗದ ಮೇಲಿರುವಂತಹ ಗಂಭೀರ ಆರೋಪ. ಇನ್ನು ವೇದಿಕೆ ಮೇಲಿದ್ದಂತ ಸೂರ್ಯಕಾಂತ್ ಅನ್ನೋ ಮತದಾರರು ತಮ್ಮ ಹೆಸರಿನಲ್ಲಿದ್ದಂತಹ 12 ಮತದಾರರನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಚುನಾವಣಾ ಆಯೋಗ ಹೇಳಿದ್ದು, ಸೂರ್ಯಕಾಂತ್ ಅವರಿಗೆ ಈ ಬಗ್ಗೆ ಗೊತ್ತೇ ಇಲ್ಲ. ಬೇರೆ ರಾಜ್ಯಗಳ ಫೋನ್ ನಂಬರ್ಗಳನ್ನ ಇಲ್ಲಿ ಬಳಕೆ ಮಾಡಲಾಗಿದೆ. ಅಂದ್ರೆ ಯಾರೋ ಒಬ್ರು ಸಾಫ್ಟ್ವೇರ್ ಅನ್ನ ಬಳಸ್ಕೊಂಡು ಒಂದು ಹೆಸರನ್ನ ಸರ್ಚ್ ಮಾಡಿ ಆ ಹೆಸರಿನ 10 ರಿಂದ 12 ಮತದಾರರನ್ನ ಡಿಲೀಟ್ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ಆ ಸಾಫ್ಟ್ವೇರ್ ಬಳಸೋರು ಯಾರು? ಹಾಗಾದ್ರೆ ಯಾರಿಗೆಲ್ಲ ಅಧಿಕಾರ ಇದೆ ಅನ್ನೋದನ್ನ ನೋಡಿದ್ರೆ ಚುನಾವಣಾ ಆಯೋಗದ ಅಧಿಕಾರಿಗಳು ಮಾತ್ರ ಇಂಥ ಸಾಫ್ಟ್ವೇರ್ ಅನ್ನ ಬಳಸೋಕೆ ಸಾಧ್ಯ. ಅಂದ್ರೆ ಚುನಾವಣಾ ಆಯೋಗ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಮತದಾರರ ಪಟ್ಟಿಯಿಂದ ಮತದಾರರನ್ನ ಕೈಬಿಟ್ಟಿದ್ಯಾ? ಈ ಅನುಮಾನ ಬರುತ್ತೆ. ಇನ್ನು ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಭಾರತೀಯ ಪ್ರಜಾಪ್ರಭುತ್ವವನ್ನ ನಾಶ ಮಾಡಿದವರನ್ನ ರಕ್ಷಿಸ್ತಿದ್ದಾರೆ ಅನ್ನೋ ಅನುಮಾನ ಬರುವಂತೆ ಚುನಾವಣಾ ಆಯೋಗ ನಡೆದುಕೊಳ್ತಾ ಇದೆ. ಕರ್ನಾಟಕ ಸಿಐಡಿ 18 ತಿಂಗಳಲ್ಲಿ 18 ಪತ್ರವನ್ನ ಚುನಾವಣಾ ಆಯೋಗಕ್ಕೆ ಬರೆದಿದೆ. ಇನ್ನು ಚುನಾವಣಾ ಆಯೋಗ ಮಾತ್ರ ಉತ್ತರವನ್ನ ಕೊಟ್ಟಿಲ್ಲ. ಇನ್ನು ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ದೆಹಲಿಗೆ ಪತ್ರ ಬರೆದಿದೆ. ಇಲ್ಲೂ ಉತ್ತರ ಬಂದಿಲ್ಲ. ಫೆಬ್ರವರಿ 23ಕ್ಕೆ ಎಫ್ಐಆರ್ ದಾಖಲಿಸಲಾಗಿತ್ತು. ಸೊ ಇದೆಲ್ಲದರ ಹಿಂದೆ ಜ್ಞಾನೇಶ್ ಕುಮಾರ್ ಅವರ ಕೈವಾಡ ಇದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಇನ್ನು ಜ್ಞಾನೇಶ್ ಕುಮಾರ್ ಯಾರೋ ಒಬ್ಬರನ್ನ ರಕ್ಷಣೆ ಮಾಡ್ತಿದ್ದಾರೆ ಅನ್ಸೋದ್ರಲ್ಲಿ ತಪ್ಪೇನಿದೆ? ಜ್ಞಾನೇಶ್ ಕುಮಾರ್ ಯಾರನ್ನ ರಕ್ಷಣೆ ಮಾಡ್ತಿದ್ದಾರೆ ಅನ್ನೋ ಸಾರ್ವಜನಿಕರ ಪ್ರಶ್ನೆಗೆ ಚುನಾವಣಾ ಆಯೋಗದ ಬಳಿ ನಿಜವಾಗ್ಲೂ ಉತ್ತರ ಇದೆ. ಆದ್ರೆ ಅವರು ಉತ್ತರವನ್ನ ಕೊಡ್ತಾ ಇಲ್ಲ. ಅದರಲ್ಲೂ ರಾಹುಲ್ ಗಾಂಧಿ ಹೇಳಿರೋ ಹಾಗೆ ಕಾಂಗ್ರೆಸ್ ವೋಟ್ಗಳನ್ನೇ ಯಾಕೆ ಟಾರ್ಗೆಟ್ ಮಾಡಲಾಗಿದೆ? ಕಾಂಗ್ರೆಸ್ ವೋಟ್ಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತಂದ್ರೆ ಅವರ ಉದ್ದೇಶ ಏನು? ಬಿಜೆಪಿ ಗೆಲ್ಬೇಕು ಅನ್ನೋದೇ ಅಲ್ವಾ? ಸೊ ಆಳಂದದಲ್ಲಿ 2023ರ ವಿಧಾನಸಭಾ ಚುನಾವಣೆ ವೇಳೆ 6018 ಮತಗಳನ್ನ ಡಿಲೀಟ್ ಮಾಡಿಸಿದ ರೂವಾರಿ ಯಾರು? ಯಾಕೆ ಮಾಡಿಸಿದ್ರು ಅನ್ನೋ ಪ್ರಶ್ನೆಗಳಿಗೆ ಜ್ಞಾನೇಶ್ ಕುಮಾರ್ ಈಗಲಾದ್ರೂ ಉತ್ತರ ಕೊಡ್ತಾರಾ ಅಥವಾ ದಾಖಲೆಗಳನ್ನ ಕರ್ನಾಟಕದ ಸಿಐಡಿಗೆ ಒದಗಿಸ್ತಾರಾ? ಕಾತ್ ನೋಡ್ಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.